ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಇರಬೇಕು, ಜೊತೆಗೆ ಮನೆಯಲ್ಲಿ ಯಾಕೆ ಕಣ್ಣೀರನ್ನು ಹಾಕಬಾರ್ದು ಅನ್ನುವಂಥ ವಿಚಾರದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಾಡಿ ಜ್ಯೋತಿಷ್ಯ ಆಚಾರ್ಯರಾಗಿರುವಂತಹ ಡಾಕ್ಟರ್ ಅನಿಲ್ ಗುರೂಜಿಯವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಸಂಚಿಕೆಗೆ ಸ್ವಾಗತ. ಗುರುಜಿ, ಪ್ರಮುಖವಾಗಿ ಮಾತನಾಡ್ತಾ ಹೋಗೋದಾದ್ರೆ ಮನೆಯಲ್ಲಿ ಖಾಲಿ ಪದಾರ್ಥಗಳು ಇರಬಾರ್ದು, ಅಂದರೆ ಖಾಲಿ ಆಗಲೇಬಾರ್ದು ಅನ್ನುವಂತಹ ಮಾತಿದೆ. ಏನಿದು ಅಂತ ಹೇಳಿ ತಿಳಿಸಿಕೊಡೋದಾದ್ರೆ ಯಾಕೆ ಈ ವಿಚಾರವನ್ನು ತಗೊಂಡು ಮಾತನಾಡ್ತಾ ಇದ್ದೀವಿ ನೋಡಿ. ಪ್ರತಿದಿನ ರಾಶಿ ನಕ್ಷತ್ರ ಫಲಾಫಲಗಳ ಬಗ್ಗೆನೇ ಯಥೇಚ್ಛವಾಗಿ ಮಾತನಾಡ್ತಾ ಇರ್ತೀವಿ. ಅದರ ಜೊತೆಗೆ ಈ ರೀತಿಯಾದಂಥ ತಪ್ಪುಗಳನ್ನೆಲ್ಲ ಮಾಡಿ ನಮ್ಮ ರಾಶಿಗೆ ಚೆನ್ನಾಗಿಲ್ಲ, ನಮ್ಮ ಮನೆಯಲ್ಲಿ ಏಳ್ಗೆನೆ ಆಗ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡ್ರೆ ಅದೆಲ್ಲ ಸರಿನಾ ತಪ್ಪಮ್ಮ? ತಪ್ಪಲ್ವಾ? ಹಾಗಾಗಿ ಎಲ್ಲ ವ್ಯವಸ್ಥೆನೂ ನಾವು ಯಾವ ಥರ ನಮ್ಮ ಹಿಂದಿನವರು ನಡೆಸ್ಕೊಂಡು ಬಂದಿದ್ದಾರೋ ಅದನ್ನೆಲ್ಲ ಮಾಡಿದ ನಂತರನೂ ಅಲ್ಲಿ ಏನೋ ತಪ್ಪಾಗ್ತಾ ಇದೆ ಅಂದರೆ ಅವಾಗ ಜಾತಕಕ್ಕೆ, ಅವಾಗ ರಾಶಿಗೆ, ಅವಾಗ ಫಲಗಳೇನು ಅನ್ನೋವಂಥ ವಿಚಾರಕ್ಕೆ ಬನ್ನಿ. ಸ್ವಲ್ಪ ಸಮಸ್ಯೆ ಆಗಿದ ತಕ್ಷಣವೇ ಜಾತಕ ತೊಗೊಂಡು ಬರುವಂಥದ್ದು, ನಮ್ಮ ರಾಶಿಗೆ ಹಿಂಗೆ ಆಗ್ತಾ ಇದೆಯಾ ಅನ್ನೋವಂಥದ್ದು, ಅದೆಲ್ಲದನ್ನು ಮೀರಿದಂತಹ ಇನ್ನೂ ಒಂದು ಶಕ್ತಿ ಏನು ಗೊತ್ತಾ, ನಿಮ್ಮ ಹಿಂದಿನ ವ್ಯವಸ್ಥೆ ಏನಿರುತ್ತಲ್ಲ ಅದನ್ನು ಎಲ್ಲೋ ನೀವು ತಪ್ಪು ಮಾಡಿರ್ತೀರಿ, ಬಿಟ್ಟಿರ್ತೀರಿ ಅನ್ನೋವಂಥ ಅರ್ಥಗಳನ್ನು ಸೂಚಿಸುತ್ತದೆ. ಯಾಕೆ ವಿಚಾರ ಮಾತನಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಯಲ್ಲಿ ನೋಡಿ ಹಿರಿಯರಿಗೆ ಅವಾಗವಾಗ ಆರೋಗ್ಯ ತಪ್ತಾ ಇರೋವಂಥದ್ದು, ಅಥವಾ ಏನೋ ಒಂದು ಮನೆಗೆ ಹೋಗ್ತಾ ಇದ್ದಂಗೆ ಏನೋ ಅಶಾಂತಿ, ಏನೋ ಒಂಥರ ಸಮಾಧಾನ ಇಲ್ಲದೆ ಇರೋವಂಥದ್ದು, ಇದ್ರ ಬಗ್ಗೆ ಎಲ್ಲ ಯಾರು ತಿಳಿಸ್ಕೊಡಲ್ಲ ರೀ. ಈ ವಾಹಿನಿ ಮುಖಾಂತರ ನಾನು ನಿಮಗೆ ಮನೆಯಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಏನು, ಅದು ಯಾವಾಗ ನಿಮಗೆ ನೆಗೆಟಿವ್ ಆಗತ್ತೆ ಅನ್ನುವಂಥ ವಿಶೇಷವಾದ ಮಾಹಿತಿಗಳನ್ನು ಈ ಸಂಚಿಕೆ ಮುಖಾಂತರ ನಾನು ನಿಮಗೆ ಕೊಡ್ತೀನಿ. ಮೊದಲನೇದಾಗಿ ಅವರು ಪ್ರಶ್ನೆಯನ್ನು ಕೇಳಿದ್ರು, ಯಾವ ವಸ್ತುಗಳು ಮನೆಯಲ್ಲಿ ಖಾಲಿನೇ ಆಗಬಾರ್ದು ಅಂತ. ಯಾವಾಗಲೂ ಅದು ಖಾಲಿ ಆಗ್ತಾನೇ ಇರುತ್ತೆ, ಏನು ಮಾಡೋಕ್ಕಾಗತ್ತೆ ಗುರೂಜಿ ಅನ್ನುವಂಥದ್ದೆಲ್ಲ ವೀಕ್ಷಕರಿಗೆ ಪ್ರಶ್ನೆ ಬರುತ್ತೆ. ಆದರೆ ನೋಡಿ, ಸಮೃದ್ಧಿ ಅನ್ನುವಂಥದ್ದು ಯಾವಾಗಲೂ ಮೂಟೆಗಟ್ಟಲೆ ಇರುವಂಥದ್ದೇನಲ್ಲ. ನೀವು ಅದಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತೀರಲ್ಲ, ಆ ವ್ಯವಸ್ಥೆ ಯಾವತ್ತೂ ಖಾಲಿ ಆಗಬಾರ್ದು. ನೋಡಿ, ನಮ್ಮ ಗುರುಗಳು ನಮ್ಗೆ ಪಾಠ ಮಾಡುವಾಗ ಒಂದು ಒಳ್ಳೆ ಮಾತು ಹೇಳ್ಕೊಡ್ತಾ ಇದ್ರು, ಗೃಹ ಪ್ರವೇಶ ದಿನ ಹಾಲು ಉಕ್ಕಿದ್ರೆ ನಿಮ್ಗೆ ಎಷ್ಟು ಸಂತೋಷ ಆಗುತ್ತೆ, ಹೌದಲ್ವಮ್ಮ? ಅದೇ ಪ್ರತಿದಿನ ಹಾಲು ಉಕ್ತಾ ಇದ್ರೆ ಏನು ಅನ್ಸುತ್ತಮ್ಮ? ಬೇಜಾರಾಗುತ್ತಲ್ವಾ? ಯಾಕೋ ಹಿಂಗಾಗ್ತಾ ಇದೆಯಲ್ಲ ಅನ್ನುವಂಥದ್ದು ಬಂದ್ಬಿಡುತ್ತೆ ಅದರಲ್ಲಿ. ಸಾಧ್ಯ ಆದಷ್ಟು ನೋಡಿ, ನಿಮ್ಮ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಸಂತೋಷ ಇರಲೇಬೇಕು. ನಿಮ್ಮಿಂದಾನೇ ಅದು ಶುರುವಾಗಲಿ ರೀ. ನಿಮ್ಮ ಮನೇಲಿ 4-5 ಜನ ಇರ್ತೀರಪ್ಪ, ನಿಮ್ಮಿಂದಾನೇ ಆ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಶುರು ಆಗಬೇಕು ಅನ್ನೋವಂಥದ್ದೇ ನಮ್ಮ ಉದ್ದೇಶ. ನೋಡಿ, ಮೊದಲನೇದಾಗಿ ಅಡುಗೆ ಮನೆ ವಿಚಾರಕ್ಕೆ ಬರೋಣ, ಆಯಿತಾ? ಅಡುಗೆ ಮನೆಯಲ್ಲಿ ಬರೆದಿಟ್ಕೊಳ್ಳಿ. ನಾನು ಹೇಳ್ಕೊಡುವಂಥ ವಿಚಾರ ನಿಮಗಿನ್ನೆಲ್ಲೂ ಸಿಗಲ್ಲ. ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ವಿಚಾರಗಳಿದೆಲ್ಲ. ಯಾವ ಕಾರಣಕ್ಕೂ ನೋಡಿ, ಅಮ್ಮ ಏನು ಹೇಳ್ತಾರೆ, ಉಪ್ಪು ಖಾಲಿ ಆಗೋಗಿದೆ, ಉಪ್ಪು ತೊಗೊಂಬ ಅಂತ ಅಂಗಡಿಗೆ ಕಳಿಸ್ತಾರೆ, ಹೌದಲ್ವಾ? ನೋಡಿ, ಯಾವತ್ತೂ ಅಷ್ಟೇ ಮನೆಯಲ್ಲಿ ಉಪ್ಪಿನ ಡಬ್ಬ ಖಾಲಿ ಮಾಡಲೇಬಾರ್ದು. ಇನ್ನೊಂದು ಸ್ವಲ್ಪ ಇದ್ದಾಗಲೇ ಒಂದು 4-5 ದಿನಕ್ಕೆ ಮುಂಚೆ ತರಿಸ್ಕೊಳ್ಳೋ ಅಂಥ ಕೆಲಸ ಮಾಡಿರಿ. ಉಪ್ಪು ಯಾರ ಮನೆಯಲ್ಲಿ ಖಾಲಿ ಆಗುತ್ತೆ, ಯಥೇಚ್ಛವಾದಂತಹ ನೆಗೆಟಿವ್ ಎನರ್ಜಿ ಅವ್ರ ಮನೇಲಿ ಇದೆ ಅನ್ನುವಂಥದ್ದೇ. ಅಂಗಡಿಗಳಲ್ಲಿ ಒಂದು ಲೋಟ ನೀರು ಹಾಕಿ ಅದಕ್ಕೆ ಉಪ್ಪು ಹಾಕಿ ನಿಂಬೆಹಣ್ಣು ಹಾಕೆಲ್ಲ ಇಟ್ಟಿರ್ತೀರಿ ಅಲ್ವಾ? ಯಾಕೆ? ದೃಷ್ಟಿ ದೋಷಗಳು ಹೋಗಲಿ ಅನ್ನುವಂಥದ್ದು ನಿಮ್ಮ ಉದ್ದೇಶ ಆಗಿರುತ್ತೆ, ಹೌದಲ್ವಾ? ಹಾಗಾಗಿ ಮನೆಯಲ್ಲಿ ಯಾವ ಕಾರಣಕ್ಕೂ ಉಪ್ಪಿನ ಡಬ್ಬ ಖಾಲಿ ಮಾಡಬಾರ್ದು. ಆರೋಗ್ಯದ ಸಮಸ್ಯೆಗಳು, ಕಣ್ಣು ದೃಷ್ಟಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಇನ್ನೊಂದು ವಿಚಾರ ಏನು ಗೊತ್ತಾ, ಅದೇ ಅಡುಗೆ ಮನೆಗೆ ಸಂಬಂಧಪಟ್ಟಂತೆ ಸಕ್ಕರೆ ಡಬ್ಬ. ನೋಡಿ, ಏನೋ ಒಂದು ಒಳ್ಳೆ ವಿಚಾರ ಬಂತು, ನಿಮ್ಮ ಕಡೆಯವ್ರು ಯಾರೋ ಹೇಳಿದ್ರು, ಒಂದು ಒಳ್ಳೆ ಸಿಹಿ ಸುದ್ದಿ ಹೇಳಿದ್ರು, ಅವಾಗ ಏನಂತಾರಮ್ಮ, ನಿನ್ನ ಬಾಯಿಗೆ ಒಂದಿಷ್ಟು ಸಕ್ಕರೆ ಹಾಕಲಿ ಅಂತೀರಿ. ಸಕ್ಕರೆ ಡಬ್ಬದಲ್ಲಿ ಸಕ್ಕರೆನೇ ಖಾಲಿ ಆಗೋಗಿದೆ ರೀ, ನೆಗೆಟಿವ್ ಎನರ್ಜಿ, ಹೌದಾ ಅಲ್ವಾ? ಹಂಗಾಗಿ ಸಕ್ಕರೆ ಡಬ್ಬಗಳನ್ನು ಖಾಲಿ ಮಾಡುವಂಥದ್ದು ಲಕ್ಷ್ಮಿ ನೋಡಿ ವಾಸ್ಕಲ್ಲಲ್ಲಿ ಇರ್ತಾರೆ ಅಂತ ಗುರು ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ಮಹಾಲಕ್ಷ್ಮಿ ಸಕ್ಕರೆ ಡಬ್ಬದಲ್ಲಿ ಇರ್ತಾರೆ ಅಂತ ಬ್ರಹ್ಮಾಂಡ ಜಗನ್ಮಾತೆ ಸಕ್ಕರೆ ಡಬ್ಬದಲ್ಲಿ ಹೆಂಗೆ ಕೂತ್ಕೋತಾರೆ ಅನ್ನೋವಂಥದ್ದು ಪ್ರಶ್ನೆ ನಿಮಗೆ ಬರುತ್ತೆ. ಸಕ್ಕರೆ ಅನ್ನೋವಂಥದ್ದು ಮಹಾಲಕ್ಷ್ಮಿ ರೀ. ಹಾಗಾಗಿ ಸಕ್ಕರೆಯನ್ನು, ಆ ಡಬ್ಬಿಯನ್ನು ಖಾಲಿ ಮಾಡುವಂಥದ್ದು
ಖಂಡಿತವಾಗ್ಲೂ ಮಾಡಬೇಡಿ. ಅದರಿಂದ ನೆಗೆಟಿವ್ ಎನರ್ಜೀಸ್ ನಿಮ್ಮ ಮನೆಯಲ್ಲಿ ಜಾಸ್ತಿ ಆಗತ್ತೆ. ಯಾವ ರಾಶಿಯವರಾಗಿದ್ದರೆ ಏನು, ಇದೆಲ್ಲವೂ ಜನರಲ್ ಆಗಿರುವಂಥದ್ದು. ನಮ್ಮ ರಾಶಿಯವ್ರು ಸಕ್ಕರೆ ಡಬ್ಬ ಖಾಲಿ ಮಾಡ್ಬೋದಾ, ಸಿಂಹರಾಶಿಯವ್ರು ಸಕ್ಕರೆ ಡಬ್ಬ ಖಾಲಿ ಮಾಡ್ಬೋದಾ ಅನ್ನೋವಂಥ ಪ್ರಶ್ನೆ ಬರೋದೇ ಇಲ್ಲ. ಆಯಿತಾ? 2 ವಿಚಾರ ಹೇಳಿಕೊಟ್ಟೆ. 3ನೇ ವಿಚಾರ ಏನು, ನಿಮ್ಮ ಮನೆಯಲ್ಲಿ ಬೀರು ಲಾಕರು ಅನ್ನುವಂಥದ್ದಿದೆ. ಅದರಲ್ಲಿ ದುಡ್ಡಿಡೋವಂಥ ಕೆಲಸಗಳನ್ನು ನೀವು ಮಾಡಬೇಕೇ ಹೊರತು ಸಾಸಿವೆ ಡಬ್ಬದಲ್ಲಿ ಹಾಕಿಟ್ಟಿರ್ತೀರಿ, ಹೌದಲ್ವಮ್ಮ? ಎಳ್ಳಿನ ಡಬ್ಬ ಸಿಕ್ಕಿದ್ರೆ ಎಳ್ಳಿನ ಡಬ್ಬದಲ್ಲಿ ಹಾಕಿಟ್ಟಿರ್ತೀರಿ. ಅದೆಲ್ಲನೂ ನೋಡಿ, ಒಂದು ಒಳ್ಳೆ ಗೌರವ ಸ್ಥಾನಗಳನ್ನು, ನೀವು ಯಾರ್ದೋ ಮನೆಗೆ ಹೋಗ್ತೀರಪ್ಪ, ನಿಮ್ಮನ್ನ ಕರೆದು ಹಾಲಲ್ಲಿ ಕೂಡಿಸಿದ್ರೆ ಒಂದು ರೆಸ್ಪೆಕ್ಟ್ ಅಲ್ವಾ? ಅದೇ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮನ್ನ ಅಡುಗೆ ಮನೇಲಿ ಕೂತಿರಿ, ನಮ್ಮ ಯಜಮಾನ್ರು ಬರ್ತಾರೆ, ನಮ್ಮ ಮಕ್ಕಳು ಬರ್ತಾರೆ, ಮಾತಾಡ್ಸ್ಕೊಂಡು ಹೋಗಿ ಅಂತ ಹೇಳಿದ್ರೆ ಏನಾಗುತ್ತಮ್ಮ? ಸೂಕ್ತವಾದ ಜಾಗ ಅಲ್ಲ ಅದು. ಆಯಿತಾ? ಅಡುಗೆ ಮನೇಲಿ ಹಂಗೂ ನೀವು ಅಡುಗೆ ಮನೆಯಲ್ಲೇ ಇಡಬೇಕಂದ್ರೆ ಒಂದು ಖಾಲಿ ಡಬ್ಬಿಲಿ ಹಾಕಿಟ್ಟಿರಿ. ಅದು ಬಿಟ್ಟು ಉಪ್ಪಿನ ಡಬ್ಬಿ ಒಳಗಡೆ ಇಡುವಂಥದ್ದು, ಸಾಸಿವೆ ಡಬ್ಬಿ ಒಳಗಡೆ ಇಡುವಂಥದ್ದು ಅಷ್ಟು ಸಮಂಜಸ ಅಲ್ಲ ಅನ್ನುವಂಥದ್ದು. ಮುಂದಿನ ಕೆಲವೊಂದಷ್ಟು ಕ್ಷಣಗಳಲ್ಲಿ ಇನ್ನು ಮನೆಯಲ್ಲಿ ಯಾವ ಯಾವ ರೀತಿಯಾದಂತಹ ಪದಾರ್ಥಗಳಲ್ಲಿ ದುಡ್ಡಿಡಬಾರ್ದು, ಅದರ ಜೊತೆಗೆ ಯಾವ ಪದಾರ್ಥ ಖಾಲಿ ಆಗಬಾರ್ದು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆ ಗುರುಜಿ, ಇನ್ನು ಯಾವ ಪದಾರ್ಥ ಮನೆಯಲ್ಲಿ ಇದ್ದರೆ ಅದು ಸಂಪತ್ತು ಕಡಿಮೆ ಮಾಡುತ್ತೆ ಅಂತ ಹೇಳಿ? ಹೌದಮ್ಮ, ಇಷ್ಟೊತ್ತು ನಾವು ಹೇಳ್ಕೊಡ್ತಾ ಇದ್ವಿ, ಯಾವುದು ಡಬ್ಬ ಖಾಲಿ ಆಗಬಾರದು, ಹೌದಲ್ವಾ? ಖಾಲಿ ಆಗೋದು ಒಂದು ಸಮೃದ್ಧಿಯನ್ನು ಕಡಿಮೆ ಮಾಡುತ್ತೆ ಅಂತ. ಯಾವುದು ಇದ್ದರೆ ಅದು ನಿಮ್ಮ ಮನೆಯಲ್ಲಿ ಯಥೇಚ್ಛವಾದಂತಹ ಕಷ್ಟಗಳನ್ನು ತಂದುಕೊಡುತ್ತೆ ಅಂತ. ಒಂದು ನಿಮ್ಮ ಮನೇಲಿ ಒಂದು 5 ಜನ ಇದ್ದೀರಪ್ಪ, ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯೋ ಅಥವಾ ನೀವು ಏನು ಉಪಯೋಗಿಸ್ತೀರೋ ಆ ಥರದ ಮೆಣಸಿನ್ಕಾಯಿಗಳನ್ನು ಇಟ್ಕೊಳ್ಳುವಂಥದ್ದು. 20 kg 30 kg ತೊಗೊಂಬಂದು ಮೆಣಸಿನ್ಕಾಯಿ ಇಷ್ಟ ಹಾಕಿಡೋವಂಥದ್ದು ಅದಿರುತ್ತೆ. ನಮಗೆ ಬೇಕಾಗತ್ತೆ ಅವಾಗವಾಗ ಮಾಡ್ಕೋತೀವಿ ಅನ್ನುವಂಥದ್ದೆಲ್ಲ ನೆಗೆಟಿವ್ ಎನರ್ಜೀಸ್ ತಂದು ಕೊಡುವಂಥದ್ದು. ಆಯಿತಾ? ಅದ್ರ ಜೊತೆಗೇನು, ಒಂದು ವಾರಕ್ಕೊಂದೊಂದು ಚಪ್ಪಲಿ, ಆ ಚಪ್ಪಲಿ ರ್ಯಾಕ್ ತುಂಬ ಬೇಡದೇ ಇರೋವಂಥದ್ದೇ ಇರುತ್ತೆ. ಬೇಕಾಗಿರೋದನ್ನ ಇಟ್ಕೊಳ್ಳಿ. ಅದ್ರ ಜೊತೆಗೇನು, ವಾರಕ್ಕೊಂದೊಂದು ಆಯಿತು, 7 ಜೊತೆ ಆಯ್ತಲ್ಲ, ಇನ್ನೂ 20 ಜೊತೆ ಎಕ್ಸ್ಟ್ರಾ ಇಟ್ಟಿರ್ತಾರೆ. ಯಾಕೆ ಬೇಕದು? ಉಪಯೋಗಿಸದೇ ಇರುವಂತಹ ಗುರೂಜಿ ಅಡುಗೆ ಪಾತ್ರೆಗಳು ತುಂಬ ದೊಡ್ಡ ಪಾತ್ರೆಗಳಿರುತ್ತೆ, ಅದನ್ನು ನಾವು ಪ್ರತಿದಿನ ಉಪಯೋಗಿಸಲ್ಲ. ಆದರೆ ಅದನ್ನ ಇಟ್ಕೊಳ್ಳೇಬೇಕಲ್ವಾ? ಹೌದು, ಅಡುಗೆಗೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನು ಇಟ್ಕೊಳ್ಳಿ. ಚಪ್ಪಲಿ ಎಷ್ಟು ಬೇಕು ಅಷ್ಟನ್ನು ಮನೇಲಿ ಇಟ್ಕೋಬೇಕು. ಯಥೇಚ್ಛವಾದಂತಹ ಚಪ್ಪಲಿಗಳನ್ನು, ಶೂಗಳನ್ನು ಶೇಖರಣೆ ಮಾಡುವಂಥದ್ದು ರಾಹು ತತ್ವವನ್ನು ಜಾಸ್ತಿ ಮಾಡುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳುತ್ತೆ. ಸರಿ ಗುರೂಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ಸುಂಕದಕಟ್ಟೆಯಿಂದ ಸುನೀತಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುನೀತಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರಮ್ಮ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಹೇಳಿ. ಗುರುಜಿ, ನನ್ನ ಮಗಳು ಪ್ರಿಯದರ್ಶಿನಿ ಅಂತ, ಹಾಂ, ಅವಳು ಸಿಎ ತಗೊಂಡಿದ್ದಾಳೆ. ಮುಂಚೆ ಎಲ್ಲ ಚೆನ್ನಾಗಿ ನೆನಪು ಬರುತ್ತೆ ಅಂತ ಹೇಳ್ತಿದ್ಲು, ಆದ್ರೆ ಸ್ವಲ್ಪ ದಿನದಿಂದ ನೆನಪಿನ ಶಕ್ತಿನೇ ಇಲ್ಲ ಅಂತ ಹೇಳ್ತಿದ್ದಾರೆ ಗುರುಜಿ. ಏನು ಚಾರ್ಟೆಡ್ ಅಕೌಂಟೆಂಟ್ ಮಾಡ್ತಾ ಇದ್ದಾರಾ? ಹೌದು ಗುರುಜಿ. ಅವ್ರದ್ದು ಡೇ ಟು ಟೈಮ್ ಏನಾದರೂ ಇದೆಯಮ್ಮ? ಜಾತಕ ನೋಡೋಣ ಒಂದ್ಸತಿ. ಹಾ, ಇದೆ ಗುರುಜಿ. ಕೊಡಿಮ್ಮ. 12:22 PM ಗುರುಜಿ. ಆಯಿತು, ಡೇಟ್ ಹೇಳಿಮ್ಮ ಮೊದಲು. ಡೇಟ್ 15/4/2003. ಸರಿ, 12:22 PM. ಅವ್ರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇದೆ ಅನ್ನೋದಾ ನಿಮ್ಮ ಪ್ರಶ್ನೆ? ಹೌದು ಗುರುಜಿ, ಮುಂಚೆ ಎಲ್ಲ ಓದಿದ್ದು ನೆನಪಲ್ಲಿ ಇರ್ತಿತ್ತು ಅಂತಿದ್ವು. ಈಗ 2 ವಾರದಿಂದ ಎಷ್ಟು ಓದಿದ್ರೇನು ಒಂದು ಕ್ವಶನ್ ಓದೋಷ್ಟರಲ್ಲಿ ಇನ್ನೊಂದು ಓದೋಷ್ಟರಲ್ಲಿ ಮರ್ತೋಗುತ್ತೆ ಅಂತ ಹೇಳಿದಾರೆ ಗುರುಜಿ. ನೋಡಿಮ್ಮ, ಅವ್ರ ಜಾತಕದ ಬುಧಾದಿತ್ಯ ಯೋಗದ ಮೇಲೆ ಕೇತುವಿನ ಸಂಯೋಗ ಇರೋದ್ರಿಂದ ಅವರಿಗೆ ಇದು ಟೆಂಪರರಿ ಇಶ್ಯೂ ಅಂತ, ಒಂದು ಸ್ವಲ್ಪ ದಿನಗಳ ಕಾಲ ಹಿಂಗೆ ಇರುವಂಥದ್ದು ಅಷ್ಟೇ ಬಿಟ್ಟರೆ ಅವ್ರಿಗೆ ದೊಡ್ಡ ಸಮಸ್ಯೆ ಜಾತಕದಲ್ಲಿ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅವ್ರ ಜಾತಕದ ಪ್ರಕಾರ ಸ್ವಲ್ಪ ದಿನಗಳ ಕಾಲ ಈ ಥರದ ಪರಿಸ್ಥಿತಿ ಇರುತ್ತೆ ಬಿಟ್ಟರೆ ತುಂಬ ಭಯ ಪಡುವಂಥದ್ದು, ಗಾಬರಿ ಪಡುವಂಥದ್ದು ಏನೂ ಇಲ್ಲ. ಆಯಿತಾ? ಇವ್ರಿಗೆ ಸಾಧ್ಯ ಆದಷ್ಟು ನೆನಪಿನ ಶಕ್ತಿ ಜಾಸ್ತಿ ಆಗೋದಕ್ಕೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ಕೇಳಿಸ್ಕೊಳ್ಳೋಕೆ ಹೇಳಿಮ್ಮ. ಆಯಿತಾ? ಕೇಳಿಸ್ಕೊಳ್ಳೋದು ಅಭ್ಯಾಸ ಆದ ನಂತರದಲ್ಲಿ ಅದನ್ನು ಇವರೇ ಓದೋವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಇವರಿಗೆ ಚಾರ್ಟೆಡ್ ಅಕೌಂಟೆನ್ಸಿ ಕಂಪ್ಲೀಟ್ ಮಾಡ್ಕೊಳ್ಳೋ ಎಲ್ಲ ಆಶೀರ್ವಾದಗಳನ್ನು ಭಗವಂತ ಮಾಡಿದ್ದ. ನಮ್ಮ ಒಳ್ಳೆಯದಾಗಲಿ.
ಓಕೆ, ಧನ್ಯವಾದಗಳು ಸುನೀತಾ ಕರೆ ಮಾಡಿದ್ದಕ್ಕಾಗಿ. ಇದೀಗ ಆದಿತ್ಯ ಆಚಾರ್ಯ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ಪ್ರಶ್ನೆ? ಬಗ್ಗೆನೇ ಕೇಳಬೇಕು. ಓಕೆ ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ಹಲೋ, ನಮಸ್ಕಾರ, ಕೇಳಿಸ್ತಾ ಇದೆಯಾ? ನಮಸ್ತೆ ಗುರುಗಳೇ, ಕೇಳಿಸ್ತಾ ಇದೆ. ನಮಸ್ಕಾರ, ಹೇಳಪ್ಪ. ಗುರುಗಳೇ, ನಾನು ಆದಿತ್ಯ ಆಚಾರ್ಯ ಅಂತ ಹೇಳಿ. ನಾನು ಹುಟ್ಟಿದ್ದು ಮಾರ್ಚ್ 4, 1998. ಶಿವರಾಶಿ ಕೃತಿಕಾ ನಕ್ಷತ್ರ 4ನೇ ಪದ ಬರುತ್ತೆ. 4 ಮಾರ್ಚ್ 1998 ಗುರುಜಿ. ಸರಿ. ಅದೇ ಈಗ ಇದು ಫೈನಾನ್ಷಿಯಲ್ ಮತ್ತೆ ಕೆಲಸದ ಬಗ್ಗೆ ಇದು ಮಾಡ್ತಾ ಇದ್ದೆ ಗುರುಜಿ. ಯಾವ ವಿಚಾರವನ್ನ ಇವಾಗ ನೋಡೋಣ? ಫೈನಾನ್ಸ್ ವಿಚಾರ, ಫೈನಾನ್ಷಿಯಲ್ ನೋಡಿ ಗುರುಜಿ. ನಿಮ್ಮ ಜಾತಕದ ಶುಕ್ರನಿಗೆ ಚಂದ್ರನ ಸಂಯೋಗ ಅಂತಿದೆ. ಜಾತಕ ನೋಡೋದಿಕ್ ಬರುತ್ತಾ ಹೋಗ್ಲಿ ನಿಮಗೆ? ಇಲ್ಲ ಗುರುಜಿ, ಈ ತರ ಬೇಸಿಕ್ ವೃಷಭ ಆ ಥರದ್ದೆಲ್ಲ. ನೀವು ಅದನ್ನು ಮಾತಾಡಿದ್ದಕ್ಕೆ ನಾನು ನಿಮಗೆ ಕೇಳ್ತಾ ಇರೋದು. ಓಕೆ. ಮಕರದಲ್ಲಿ ನಿಮ್ಮ ಶುಕ್ರ ಇರುವಂತಹದ್ದು. ಓಕೆ, ಆಯ್ತಾ? ಅಲ್ಲಿಂದ 5ಕ್ಕೆ ಚಂದ್ರನ ಸಂಯೋಗ ಇರೋದ್ರಿಂದ ಹಣಕಾಸಿನ ವ್ಯವಸ್ಥೆಯಲ್ಲಿ 15 ದಿನ ಚೆನ್ನಾಗಿರುತ್ತೆ, 15 ದಿನ ಅಲಾಡ್ತಾ ಇರುತ್ತೆ ವ್ಯವಸ್ಥೆ. ನೀವು ಮಾಡ್ಕೊಂಡಿರುವಂಥ ಹಣಕಾಸಿನ ವ್ಯವಸ್ಥೆ ಅನ್ನುವಂಥದ್ದು ತೋರಿಸ್ಕೊಡುತ್ತೆ. ಓಕೆ. ಹಾಗಾಗಿ ಸಾಧ್ಯ ಆದಷ್ಟು ಚಂದ್ರನ ಜಪಗಳನ್ನು, ಚಂದ್ರನ ಶಾಂತಿಯನ್ನು, ಏನು ಅಭ್ಯಾಸ ಇಟ್ಕೊಂಡಿದ್ದೀರಿ? ಬೆಳಗ್ಗೆ ಎದ್ದ ತಕ್ಷಣ ಸ್ನಾನಾದಿಗಳ ನಂತರದಲ್ಲಿ ಮಾಮೂಲಿ ಪೂಜೆ, ಸಂಧ್ಯಾ ವಂದನೆ, ಸೂರ್ಯ ಅರ್ಘ್ಯ ಬಿಟ್ಟು ಮಾಮೂಲಿ ಪೂಜೆ ಮಾಡ್ತೇನೆ ಗುರುಗಳೇ, ಅಭಿಷೇಕ ಮಾಡಿ. ಸಂಧ್ಯಾ ವಂದನೆ ಜೊತೆ ಸಂಧ್ಯಾ ವಂದನೆಯ ನಂತರದಲ್ಲಿ ಸೂರ್ಯ ನಮಸ್ಕಾರ ಆಗತ್ತಲ್ಲಪ್ಪ. ಸಂಧ್ಯಾ ವಂದನೆಯ ಕೊನೆಯ ಭಾಗದಲ್ಲಿ ಸೂರ್ಯ ನಮಸ್ಕಾರ ಇದೆ ಅಲ್ವಾ? ಆ ನಂತರದಲ್ಲಿ ಒಂದು ಸತಿ ದುರ್ಗಾ ಸೂಕ್ತವನ್ನು ಪಾರಾಯಣ ಮಾಡುವಂಥ ಅಭ್ಯಾಸ ಇವತ್ತಿಂದಾನೇ ಶುರು ಮಾಡಿಕೊಳ್ಳಿ. ಆಯ್ತಾ? ಗುರುಚರಿತ್ರೆ ಓದ್ತೀನಿ ಗುರುಜಿ. ಗುರುಚರಿತ್ರೆ ಗುರುವಿಗೆ ಸಂಬಂಧಪಟ್ಟಂತಹದ್ದು, ಗುರು ಬಲಕ್ಕೆ ಸಂಬಂಧಪಟ್ಟಂತಹದ್ದು. ಚಂದ್ರನನ್ನು ಸಮಾಧಾನ ಮಾಡೋದಕ್ಕೆ ದುರ್ಗೆಯ ಆರಾಧನೆ ಬಹಳ ಮುಖ್ಯವಾಗಿರುವಂಥದ್ದು. ನಿಮ್ಮ ಜಾತಕದಲ್ಲಿ ಶುಕ್ರ ಚಂದ್ರನ ಸಂಯೋಗ ಇರೋದ್ರಿಂದ ಚಂದ್ರನನ್ನು ಶಾಂತಿ ಮಾಡಿದರೆ ಹಣಕಾಸಿನ ವ್ಯವಸ್ಥೆ ನೀಟಾಗಿ ಇರುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅರ್ಥ ಆಗ್ತಾ ಇದೆ. ಆಯ್ತಾ? ಯಾಕಿಷ್ಟು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸ್ವಯಂ ನೀವೇ ಮಾಡಿಕೊಳ್ಳಬಹುದಾದಂತಹ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದುರ್ಗೆಯನ್ನು ಆರಾಧನೆ ಮಾಡಿ ದುರ್ಗಾ ಸೂಕ್ತವನ್ನು ಪಠಣೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಪ್ಪ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಓಕೆ, ಧನ್ಯವಾದಗಳು ಆದಿತ್ಯ ಕರೆ ಮಾಡಿದ್ದಕ್ಕಾಗಿ. ಇದೀಗ ಭದ್ರಾವತಿಯಿಂದ ಮುಕುಂದ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮುಕುಂದ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ನಕ್ಷತ್ರವನ್ನ ತಿಳಿಸಿ, ಗುರುಗಳಿದ್ದಾರೆ, ಮಾತನಾಡಿ. 13/3/1968 ಬುಧವಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಬುಧವಾರ ಗೊತ್ತಾಯ್ತು. ಟೈಮ್ ಗೊತ್ತಿದೆಯಾ? 5:50ಕ್ಕೆ. ಬೆಳಗ್ಗೆನಾ ಸಾಯಂಕಾಲನಾ? ಸಂಜೆ 5:50. ಆಯ್ತು. ಏನ್ ವಿಚಾರ ಇತ್ತಪ್ಪ? ವಿಚಾರ ಏನಿಲ್ಲ ಗುರುಜಿ. ಪಿತೃಗಳಿಗೆ ಕಾರ್ಯ ಮಾಡ್ಬೇಕಾದ್ರೆ ಯಾವ ದಿನದಲ್ಲಿ ಮಾಡ್ಬೇಕು ಅಂತ ಹೇಳಿ. ಪಿತೃಗಳ ಪಿತೃಪಿಂಡ ಕಾರ್ಯಕ್ರಮ ಮಾಡ್ತೀವಲ್ಲ ನದಿಯೊಳಗೆ, ಅದು ಯಾವಾಗ ಯಾವ ದಿನದಲ್ಲಿ ಮಾಡ್ಬೇಕು ಅಂತ. ನಿಮ್ದು ಪದ್ಧತಿ ಯಾವುದು ಆಚರಣೆ ಮಾಡುವಂತದ್ದು? ನೀವು ನದಿಯಲ್ಲಿ ಪಿಂಡ ಪ್ರದಾನ ಮಾಡ್ತೀವಿ. ಅದು ಎಲ್ಲರೂ ಮಾಡ್ತಾರಪ್ಪ. ಯಾವ ಪರಂಪರೆಯನ್ನ ನೀವು ಆಚಾರ ಮಾಡ್ಕೊಂಡ್ ಬರ್ತಾ ಇರೋದು? ವಿಶ್ವಕರ್ಮ ಆಚಾರ, ಬ್ರಾಹ್ಮಣರು, ಲಿಂಗಾಯತರು, ಯಾವ ಎಲ್ಲಿ ಮಾಡಿಸೋದು? ನಾವು ಒಕ್ಕಲಿಗ ಜನಾಂಗ. ನೀವು ಒಕ್ಕಲಿಗ ಜನಾಂಗದವರಲ್ವಾ? ವರ್ಷದಲ್ಲಿ ಒಂದು ಸತಿ ಎಡೆ ಇಡುವಂತ ಪದ್ಧತಿ ನೀವು ಇಟ್ಕೊಂಡಿರ್ತೀರಿ, ಹೌದಾ ಅಲ್ವಾ? ಅದನ್ನ ಮಾಲಯ ಅಮಾವಾಸ್ಯೆ ದಿನ ಮಾಡ್ತೀವಿ. ಅದಾದ್ಮೇಲೂ ಇದನ್ನ ಯಾಕೆ ಮಾಡ್ತಾ ಇದ್ದೀರಿ? ಇದು ದೋಷ ಪರಿಹಾರ, ಪಿತೃಗಳ ದೋಷ ಪರಿಹಾರಕ್ಕಾಗಿ ಮಾಡೋದು. ಪಿತೃಗಳ ದೋಷ ಪರಿಹಾರಕ್ಕಾಗಿ ವರ್ಷಕ್ಕೊಂದ್ಸತಿ ಮಾಡಿದ ನಂತರದಲ್ಲಿ ನಿಮಗೆ ಪಿತೃಪಕ್ಷ ಅನ್ನುವಂಥದ್ದು ಸಿಗತ್ತೆ. ಈಗ ಸ್ವಲ್ಪ ದಿನದ ಹಿಂದೆ ಹೋಯ್ತಲ್ವಾ? ಅದನ್ನ ಮಾಡಿದೀವಿ. ಅದನ್ನ ಮಾಡಿ ಮಾತಾಡಿ. ಅದನ್ನು ಪಿಂಡ ಪ್ರದಾನ ಯಾವಾಗ ಮಾಡ್ಬೇಕು ಅಂತ ಹೇಳಿ. ಪಿಂಡ ಪ್ರದಾನನ ನೀವು ವ್ಯವಸ್ಥಿತವಾಗಿ ಮಾಡಬೇಕು ಅಂದ್ರೆ ಯಾರ ಹೆಸರಲ್ಲಿ ಮಾಡ್ತಾ ಇದ್ದೀರಿ? ಅವರು ಯಾವ ನಕ್ಷತ್ರ? ತಾಯಿ ತಂದೆ ಹೆಸರು, ಅಜ್ಜಿ ಅಜ್ಜ. ಅವ್ರಿಗೆಲ್ಲಾನು ಪಿತೃಪಕ್ಷದಲ್ಲಿ ಮಾಡಿರ್ತೀರಲ್ಲಪ್ಪ, ಇನ್ನೂ ಯಾವಾಗ ಮಾಡ್ಬೇಕು ಅನ್ನೋ ಡೌಟ್ ಯಾಕೆ ಬಂತು? 5 ವರ್ಷ. 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 5 ವರ್ಷ
ಯಾವಾಗ ಮಾಡ್ಬೇಕು ಅಂತ ನಿಮ್ಮಲ್ಲಿ ಕೇಳಿದ್ದೆ. ಹೂನಪ್ಪ, ಇವಾಗ ನೋಡಿ ನಿಮ್ಮ ಆಚರಣೆ ಪ್ರಕಾರ ಮಹಾಲಯ ಅಮಾವಾಸ್ಯೆಗೆ ಮಾಡಿರ್ತೀರಿ, ಅದ್ರ ಜೊತೆಗೆ ಪಿತೃಪಕ್ಷ ಒಳಗಡೆನೂ ಒಂದ್ಸತಿ ಮಾಡ್ತೀರಾ? ಫಸ್ಟ್ ಪಿತೃಪಕ್ಷ ಮಾಡಕ್ ಬಂದು ನದಿಗೆ ಹೋಗಿ ಮಾಡಿ ಬಂದು ಆಮೇಲೆ ಹಬ್ಬ ಮಾಡ್ತೀವಿ. ಹಾ, ನದಿಗೆ ಹೋಗಿ ಪಿಂಡ ಪ್ರದಾನ ಮಾಡೋದಿಕ್ಕೆ ನಿಮಗೊಂದು ಒಳ್ಳೆ ಡೇಟ್ ಬೇಕು ಅಂತನಾ? ಹೌದು ಸರ್. ನೋಡಿ, ಒಂದು ಒಳ್ಳೆ ರಾಹು ನಕ್ಷತ್ರಗಳು ಅಂತ ಬರುತ್ತೆ, ಆಯ್ತಾ? ಆ ರಾಹು ನಕ್ಷತ್ರದಲ್ಲಿ ಮಾಡಿ, ಅಥವಾ ನಿಮ್ಮ ಹಿರಿಯರು ಯಾರಾದರೂ ಯಾವ ಸಮಯದಲ್ಲಿ ಸತ್ತಿರ್ತಾರೆ ಅನ್ನೋದು ಗೊತ್ತಿದ್ರೆ ಆ ಒಂದು ನಕ್ಷತ್ರ, ತಿಥಿ, ವಾರ, ಯೋಗ ಕರಣಗಳನ್ನೆಲ್ಲ ನೋಡಿ ಒಂದು ನಕ್ಷತ್ರನ ಬರ್ಕೊಡ್ತಾರೆ ಯಾರಾದರೂ ನಿಮಗೆ. ಆ ನಕ್ಷತ್ರದಲ್ಲೇ ಮರಣ ಆಗಿದ್ದಾರೆ, ಆ ನಕ್ಷತ್ರದಲ್ಲಿ ಮಾಡಬೇಕು ಅಂತ ಅದನ್ನು ಬರ್ಸ್ಕೊಳ್ಳಿ, ಆಯ್ತಾ? ಆಯ್ತು, ತುಂಬಾ ಧನ್ಯವಾದಗಳು. ಮುಕುಂದ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸಿಕೊಡ್ತಾ ಇದ್ರೆ, ಮುಂದಿನ ವಿಚಾರದತ್ತ ಹೋಗೋದಾದ್ರೆ, ಮನೆಯಲ್ಲಿ ಕಣ್ಣೀರನ್ನ ಹಾಕಬಾರದು, ಅದು ಶುಭದ ಸೂಚನೆ ಅಲ್ಲ ಅನ್ನುವಂತಹ ಮಾತಿದೆ. ಏನ್ ಹೇಳ್ತೀರಾ ಗುರು? ನೋಡಿ, ಮಾಧ್ಯಮದ ಶಕ್ತಿ ಎಷ್ಟಿದೆ ಅಂದ್ರೆ, ಬೆಂಗಳೂರವ್ರನ್ನ ಮಾತಾಡಿಸ್ತಾ ಇರ್ತೀವಿ, ಒಂದೇ ಸತಿ ಉತ್ತರ ಕರ್ನಾಟಕಕ್ಕೆ ಫೋಟೋ ಹಾಕ್ತೀವಿ ಅಲ್ವಮ್ಮ? ಅದೇ ಥರ ಮನೆಯಲ್ಲಿ ಅಡುಗೆ ಮನೆ ವಿಚಾರ ಆಯಿತು, ಇನ್ನು ಸ್ವಲ್ಪ ಮುಂದೆ ಹೋದರೆ ನಮಗೆ ಹಾಲು ಸಿಗುವಂಥದ್ದು, ಅದ್ರ ವಿಚಾರ ಮಾತನಾಡೋಣ. ಒಬ್ಬರು ಹಿಂದಿನವರು ಕರೆ ಮಾಡ್ತಾ ಇದ್ರು ನೋಡಿ. ಮೊದಲನೇದಾಗಿ ಆ ವಿಚಾರದ ಬಗ್ಗೆ ಒಂದೇ ನಿಮಿಷ ಮಾತಾಡೋಣ. ನಿಮ್ಮ ಹಿಂದಿನವರು ಏನು ಸಂಪ್ರದಾಯಗಳನ್ನು ಹಾಕ್ಕೊಟ್ಟಿದ್ದಾರೆ, ಖಂಡಿತ ಅದನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗುವಂಥ ಕೆಲಸ ಮಾಡಬೇಡಿ. ಅವ್ರಿಗದು ಒಲಿದು ಅವರು ಚೆನ್ನಾಗಿ ಆದಮೇಲೆ ನಿಮಗದನ್ನು ಮುಂದಿನವ್ರಿಗೆ ಹೇಳ್ಕೊಟ್ಟಿರ್ತಾರೆ, ಹೌದಲ್ವಮ್ಮ? ಆ ವಿಚಾರಗಳಲ್ಲಿ ಎಡವಟ್ಟು ಮಾಡಿಕೊಳ್ಳುವಂಥ ಕೆಲಸ ಖಂಡಿತ ಮಾಡಬೇಡಿ. ಹಿಂದೆ ಆ ನಂಬಿಕೆಗಳನ್ನು, ಆ ಶ್ರದ್ಧೆ ಭಕ್ತಿಗಳನ್ನು ಇಟ್ಕೊಂಡೆ ಅವರು ಅಷ್ಟು ಸಮೃದ್ಧಿಯಾಗಿದ್ದಂಥವ್ರು. ಅದನ್ನೆಲ್ಲ ಬಿಟ್ಟಿರೋದಕ್ಕೇ ನಾವು ಅಲ್ಪ ಸ್ವಲ್ಪದ್ರಲ್ಲಿರುವಂಥದ್ದು, ಹೌದಾ ಅಲ್ವಾ? ಹಾಗಾಗಿ ಆ ವಿಚಾರಗಳನ್ನು ಮುಂದುವರಿಸಲೇಬೇಕು. ಯಾವುದೋ ಹಿಸ್ಟ್ರಿ ಇಲ್ದಂಗೆ ಅವ್ರು ಏನೂ ಮಾಡಿಲ್ಲ, ಅವರೆಲ್ಲರಿಗೂ ಗೊತ್ತು, ಅವರೆಲ್ಲರೂ ಚೆನ್ನಾಗಿ ಅದರಲ್ಲಿ ಪಳಗಿರುವಂಥದ್ದೇ. ಅದೇ ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು. ಹಾಲಲ್ಲಿ ನೋಡಿ, ಸಾಧ್ಯ ಆದಷ್ಟು 4-5 ಗಡಿಯಾರಗಳನ್ನು ಎಲ್ಲ ಗೋಡೆಗಳಿಗೂ ನೇತಾಕುವಂಥದ್ದು. ಯಾಕೆ ಅಂತ ಕೇಳಿದ್ರೆ, ನಮ್ಮ ಮಕ್ಕಳು ಆ ಕಡೆ ಈ ಕಡೆ ತಿರುಗಿದ ತಕ್ಷಣ ಟೈಮ್ ಕಾಣಿಸ್ಬೇಕು, ಬೇಗ ರೆಡಿ ಆಗಬೇಕು ಅನ್ನುವಂಥ ಉದ್ದೇಶ ಇರುತ್ತೆ. ಒಂದೇ ಗಡಿಯಾರ ಉಪಯೋಗಿಸಿ 4-5 ಗಡಿಯಾರಗಳಿದ್ದರೆ ಖಂಡಿತವಾಗ್ಲೂ ಅದನ್ನು ತೆಗೆದುಹಾಕುವಂಥ ಕೆಲಸ ಮಾಡಿ. ನಂತರದಲ್ಲೇನು ಗೊತ್ತಾ, ದೇವರ ಫೋಟೋಗಳನ್ನು ಹಾಲಲ್ಲಿ ಹಾಕಿರ್ತೀರಿ, ಯಾವುದಾದ್ರೂ ಒಂದು ಗೋಡೆಗೆ ಹಾಕಿ, ಈ ಕಡೆ ತಿರುಗಿದ್ರು ದೇವರು, ಆ ಕಡೆ ತಿರುಗಿದ್ರು ದೇವರು, ಒಳ್ಳೆ ಭಜನಾ ಮಂದಿರ ಮಾಡ್ದಂಗೆ ಮಾಡ್ಕೊಂಡಿರ್ತೀರಿ, ಆಯಿತಾ? ಅದ್ರ ಜೊತೆಗೇನು, ಅಲ್ಲೇ ಕೂತ್ಕೊಂಡು ಅಳುವಂಥ ಕೆಲಸ ಮಾಡ್ತಾ ಇರ್ತೀರಿ. ಏನು ಪ್ರಯೋಜನ ಆಯ್ತಪ್ಪ? ನೆಗೆಟಿವ್ ಎನರ್ಜಿ ಅಲ್ಲೇ ಶುರುವಾಯ್ತಲ್ಲ. ಆಗಲೇ ಒಂದು ಪ್ರಶ್ನೆ ಕೇಳಿದ್ರು ಮೇಡಮ್, ಯಾವ ಜಾಗದಲ್ಲಿ ಅಳಬಾರದು ಅನ್ನುವಂಥ ನಿಮ್ಮ ಪ್ರಶ್ನೆ ಇತ್ತಲ್ವಮ್ಮ? ಸಾಧ್ಯವಾದಷ್ಟು ಮನೇಲಿ ಅಳದನ್ನೇ ಬಿಟ್ಬಿಡಿ, ಆಯಿತಾ? ಅದರಲ್ಲೂ ಯಾವ ಕಾರಣಕ್ಕೂ ನಿಮ್ಮ ಮನೆಯ ದೇವರ ಮನೆ ಮುಂದೆ ಬಿಟ್ಟು, ದೇವ್ರ ಮನೇಲಿ ಕೂತ್ಕೊಂಡು ದೇವ್ರ ಹತ್ರ ಸಂತೋಷವಾಗ್ಲೂ ಅಳ್ಬೋದು, ಅಥವಾ ಕಷ್ಟ ಹೇಳ್ಕೊಳಕ್ಕಾದರೂ ಅಳ್ಬೋದು. ಅದು ಬಿಟ್ಟು ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋವಾಗ ಏನಾದರೂ ಕಣ್ಣೀರು ಹಾಕಿದ್ರೆ ಅಲ್ಲಿ ಸಮೃದ್ಧಿ ನಿಂತೋಯ್ತು ಅಂತಾನೆ ಅರ್ಥ. ಇದೆಲ್ಲ ರಿಸರ್ಚ್ ಮಾಡಿ ಅವ್ರ ಹತ್ರ ಮಾತಾಡಿಸಿ ತೊಗೊಂಬರೋವಂಥ ವಿಷಯ ಹೊರತು ಶಾಸ್ತ್ರಗಳಲ್ಲಿ ಉಲ್ಲೇಖ ಇರೋದಿಲ್ಲ, ಅರ್ಥ ಆಯ್ತಾ? ಅದರ ಜೊತೆಗೆ ನೀವೇನು ಮಾಡೋದು, ಹೊಸ್ಲ ಹತ್ರ ಕೂತ್ಕೋತೀರಿ, ಸಂಜೆ ಆಗ್ತಾ ಇದ್ದಂಗೆ ಈಚೆ ಕಡೆ ಕೂತ್ಕೊಳ್ಳಲ್ವಮ್ಮ, ಆ ಜಗ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು, ಆ ಜಗ್ಲಿ ಕಟ್ಟೆ ಇರೋವಂಥದ್ದು ನೆಮ್ಮದಿಯಾಗಿ ಮಾತಾಡಿ ಮನೆಯವ್ರ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಕೂತ್ಕೊಳ್ಳೋಕ್ಕೆ ಹೊರತು ಅಲ್ಲಿ ಹತ್ಕೊಂಡು ಕೂತ್ಕೋತಾರ ಯಾರಾದರೂ? ಊರ ಕಡೆ ಹೋಗಿ ಜಗ್ಲಿ ಕಟ್ಟೆ ಮೇಲೆ ಕೂತ್ಕೊಂಡ್ರೆ ಸಂತೋಷವಾಗಿ ಎಲ್ಲ ಅಡಿಕೆ ಹಾಕ್ಕೊಂಡು ಕೂತಿರ್ತಾರೆ, ಅವ್ರ ಹತ್ರ ಸಮೃದ್ಧಿ ಇದೆ ಅಲ್ವಾ? ಅದೇ ನಮ್ಮೂರ ಕಡೆ ಬಂದರೆ, ಬೆಂಗಳೂರು ಕಡೆಗೆ ಬಂದರೆ ಏನಿದೆ, ಅಲ್ಲಿ ಈಚೆ ಕೂತ್ಕೊಂಡಿದ್ದ ತಕ್ಷಣ ಅದು ಇದು ಅಂದ್ಕೊಂಡು ಅಳುವಂಥದ್ದಾಗಿರುತ್ತೆ. ಜಗಲಿ ಕಟ್ಟೆ ಹತ್ರ, ಹೊಸ್ಲ ಹತ್ರ, ವಾಸ್ಕಲ್ ಹತ್ರ ಅಲ್ಲೆಲ್ಲ ಅಳುವಂಥ ಕೆಲಸ ಖಂಡಿತವಾಗ್ಲೂ ಮಾಡಬೇಡಿ. ಅಷ್ಟು ನಿಮ್ಮ ಕೈಲಿ ತಡಿಯೋಕೆ ಆಗ್ತಾನೇ ಇಲ್ಲ ಅಂದರೆ ಮನೆ ಮೇಲ್ಗಡೆ ಟೆರೆಸ್ ಇರುತ್ತೆ, ಅಲ್ಲೊಂದು 10 ನಿಮಿಷ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಎಷ್ಟು ಬೇಕೋ ಅಷ್ಟು ಹತ್ಬಿಟ್ಟು ಎದ್ದು ಬಂದ್ಬಿಡಿ, ಆಯಿತಾ? ಅಳೋದೇ ಬೇಡ, ಹಂಗೂ ಬೇಕು ಅಂದರೆ ಆ ಕೆಲಸ ಮಾಡಿ ಹೊರತು ಮನೆಯ ಒಳಗಡೆ ಅದರಲ್ಲೂ ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವಂಥದ್ದು ಸಮೃದ್ಧಿ ಖಂಡಿತವಾಗ್ಲೂ ತರೋದಿಲ್ಲ. ಈ ವಿಚಾರಗಳನ್ನೆಲ್ಲ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಅಕ್ಕಿ ಡಬ್ಬಿಯಲ್ಲಿ ಯಾವುದೇ ಕಾರಣಕ್ಕೂ ಅಕ್ಕಿ ಖಾಲಿ ಆಗುವಂಥ ಕೆಲಸಗಳನ್ನು ಮಾಡ್ಕೋಬೇಡಿ. ಸಾಧ್ಯ ಆದಷ್ಟು ಅಕ್ಕಿ ಡಬ್ಬಿ ತುಂಬಿ ಇಟ್ಕೊಳ್ಳೋವಂಥ ಕೆಲಸ ಮಾಡಬೇಕು. ಯಾಕೆ ಗೊತ್ತಾ?
ನೀವು ಮನೆಯಿಂದ ಯಾವುದೋ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀರಿ, ಅಲ್ಲಿ ನಿಮಗೆ ಪ್ರಸಾದ ಅಂತ ಅಕ್ಕಿ ತೊಗೊಂಡು ಬಂದು ಕೊಡ್ತಾರೆ ಅಲ್ವಮ್ಮ? ಆ ಅಕ್ಕಿನೇನು ಮಾಡ್ತೀರಿ? ಅಕ್ಕಿ ಡಬ್ಬಕ್ಕೆ ಹಾಕುವಂಥದ್ದು. ನಿಮ್ಮ ತಾಯಿ ಅದೇ ಕೆಲಸ ಮಾಡಿರ್ತಾರೆ, ಹೌದಲ್ವಾ? ಅಕ್ಕಿ ಡಬ್ಬಿಗೆ ಅಕ್ಕಿಯನ್ನು ಹಾಕುವಂಥ ಕೆಲಸ ಅದು ಪೂರ್ಣವಾಗಿ ತುಂಬಿರಬೇಕು ನಮ್ಮ ಮನೆಯಲ್ಲಿ. ಆವಾಗಲೂ ಸಮೃದ್ಧಿಯನ್ನು ಸೂಚಿಸುವಂಥ ಅಕ್ಕಿ ಡಬ್ಬ ರೀ, ಅದನ್ನು ಖಾಲಿ ಮಾಡ್ಕೋಬೇಡಿ. ಅದ್ರ ಜೊತೆಗೇನು, ಮನೆಯಲ್ಲಿ ಯಾವತ್ತೂ ಅರಿಶಿನ ಕುಂಕುಮಗಳು ಖಾಲಿ ಆಗುವಂಥದ್ದು ಆಗಬಾರ್ದು. ಹಬ್ಬ ಬರ್ತಾ ಇದೆ ಅವಾಗ ಹೋಗಿ ಅರಿಶಿನ ತುಂಬಿಸೋವಂಥದ್ದು, ಕುಂಕುಮ ತುಂಬಿಸೋವಂಥದ್ದು ಮಾಡಬಾರ್ದು, ಆಯಿತಾ? ನೋಡಿ, ಯಾವ ಕಾರಣಕ್ಕೂ ಮನೆಯ ಒಳಗಡೆ ಬಳೆ ಇಲ್ಲದೇನೆ ಓಡಾಡಬಾರ್ದು. ನೀವು ಉಪಯೋಗಿಸ್ತೀರಲ್ವಮ್ಮ ಬಳೆಗಳನ್ನು? ಖಂಡಿತವಾಗ್ಲೂ ಹೆಣ್ಣುಮಕ್ಕಳು ಬಳೆ ಇಲ್ಲದೇನೆ ಈಚೆ ಹೋಗೋವಾಗ ಅಷ್ಟು ಚೆನ್ನಾಗಿ ಹಾಕ್ಕೊಂಡು ಹೋಗ್ತೀರಿ, ಯಾರಿಗೋ ತೋರ್ಪಡಿಸುವುದಕ್ಕೆ ಬೇಡ. ಬಳೆ ಇಲ್ಲದೇನೆ ಮನೆಯಲ್ಲಿರುವಂಥದ್ದು ಅಳುವಂಥದ್ದು ಎಲ್ಲ ಕೆಲಸ ಮಾಡಿದ್ರೆ ಮನೆಯಲ್ಲಿ ನೆಮ್ಮದಿ ಇರೋದೇ ಇಲ್ಲ. ನೀವು ಯಾವ ರಾಶಿಯವರಾದರೂ ಅಷ್ಟೇ, ಯಾವ ನಕ್ಷತ್ರದವರಾಗಿದ್ದರೂ ಅಷ್ಟೇ. ಸರಿ ಗುರುಜಿ, ಮನೆಯಲ್ಲಿ ನೆಮ್ಮದಿಯಿಂದಾಗಿ ಇರಬೇಕು ಅಂತ ಹೇಳಿದ್ರೆ ಇನ್ನು ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದ್ರ ಕುರಿತಂತೆ ಮಾತಾಡ್ತಾ ಹೋಗೋಣ. ಇದೀಗ ಒಬ್ರು ಕಾಲರ್ ಇದ್ದಾರೆ, ರೇವಣ್ಣ ಅಂತ ಹೇಳಿ. ನಮಸ್ಕಾರ ರೇವಣ್ಣ. ರೇವಣ್ಣ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯವನ್ನು ತಿಳಿಸಿ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳ. ಹೇಳಿಪ್ಪ. ಡೇಟ್ ಆಫ್ ಬರ್ತ್ 27/6/66. ಆಯಿತು, ಏನು ವಿಚಾರ ಇತ್ತು? ಏನು ಸಮಸ್ಯೆ ಏನು ಇದಾಯ್ತು? ಊರ್ ಕಡೆ ಹೋದ್ರೆ ಜಮೀನು ನಮ್ಮ ಇದಕ್ ಬರ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಏನು ಆಯ್ತಾ ಇಲ್ಲ, ನಮಗೂ ಚಾನ್ಸ್ಗಳು ಸರಿಯಾಗಿ ಏನು ಕೈ ಇರ್ತಾ ಇಲ್ಲ. ಏನ್ ಕಾಸು ಬಂದ್ರು ಏನು ಇರ್ತಾ ಇಲ್ಲ, ಏನು ನನ್ನ ಹತ್ರ ಲಕ್ಷ್ಮಿನೇ ಇರ್ತಾ ಇಲ್ವಲ್ಲ, ಏನ್ ಸಮಾಚಾರ? ಒಟ್ನಲ್ಲಿ ಸುತ್ತಮುತ್ತ ಎಲ್ಲ ಕಡೆಯಿಂದಾನು ಸಮಸ್ಯೆ ಅನ್ನೋದನ್ನ ಹೇಳ್ಕೊತಾ ಇದ್ದೀರಿ, ಹೌದಾ? ಗುರುಗಳ ಎಲ್ಲೋದ್ರು ಸಮಸ್ಯೆ. ನಮ್ಗೆ ಯಾರು ನೋಡಿದ್ರು ಬರೀ ಸಮಸ್ಯೆ, ನಮ್ಗೆ ಬರೀ ಇದೆ. ಈ ಮನೆ ದೇವ್ರು ಯಾವುದು? ಬೆಟ್ರಸ್ವಾಮಿ ನೋಡೋಕೆರೆ. ಹೋಗಿ ಬರೋ ಪದ್ಧತಿ ಇಟ್ಕೊಂಡಿದ್ದೀರಾ? ಹೋಗ್ತಾ ಇರ್ತೀವಿ ಗುರುಗಳೇ, ಹೋಗ್ತಾ ಇರ್ತೀವಿ. ಹೋಗಿ ಎಣ್ಣೆ ಟೈಮ್ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ಅಲ್ಲಿಂದ ಉತ್ಸವ ಮೂರ್ತಿನ ಮನೆಗೆ ಕರ್ಕೊಂಬರೋದು, ಕರಿಯಣ್ಣ ಕೆಂಚಣ್ಣ ಇದ್ರೆ ಅದನ್ನ ಮನೆಗೆ ಕರ್ಕೊಂಬರೋದು, ಆ ಥರದ ಪದ್ಧತಿ ಏನು ಇಟ್ಕೊಂಡಿಲ್ವಾ? ಆ ಥರ ಏನು ಇಟ್ಕೊಂಡಿಲ್ಲ ಗುರುಗಳೇ. ನೀವು ಇಟ್ಕೊಂಡಿಲ್ವಾ? ನಿಮ್ಮ ಹಿರಿಯರಿಂದನೂ ಮಾಡಿಲ್ವಾ ಅದನ್ನ? ನಮ್ ಹಿರಿಯರು ಗೊತ್ತೇ, ನಮ್ ತಂದೆ ಗೊತ್ತೆಲ್ಲ ಇತ್ತು. ನಾನು ಹೋಗಿ ದೇವ್ರು ಎಲ್ಲಿದೆ ಅಂತ ಪರಿಚಯ ಮಾಡಿ ಇದ್ ಮಾಡಿರೋದು. ಆಯ್ತಾ? ಒಂದು ವಿಚಾರ ಹೇಳ್ಕೊಡ್ತೀನಿ ಕೇಳಿ. ಸಾಧ್ಯ ಆದರೆ ನಿಮ್ಮ ಹಿರಿಯರು ಈ ಥರದ್ದು ಏನಾದರೂ ಮಾಡಿದ್ರ ಅನ್ನೋದನ್ನ ವಿಚಾರ ಮಾಡ್ಕೊಳ್ಳಿ ಒಂದ್ಸತಿ, ಆಯ್ತಾ? ಅದೇನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ದಂಪತಿಗಳ ಸಮೇತ ಒಂದು ಸತಿ ನಿಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಹೋಗಿ ಒಂದು ದಿನ ಇರುವಂತ ವ್ಯವಸ್ಥೆ ಆಗುತ್ತಾ? ಅಲ್ಲಿ ರಾತ್ರಿ ಇರ್ಬೋದಾ? ಇರ್ಬೋದು. ಅಲ್ಲಿದ್ದು ಒಂದು ದಿನ ಸೇವೆ ಮಾಡ್ಕೊಂಡು ಬನ್ನಿ, ಆಯ್ತಾ? ಸಾಧ್ಯ ಆದಷ್ಟು ನಿಮ್ಮ ಮನೆ ದೇವರ ಬಲ ನಿಮಗೆ ಬೇಕು ಅಂತ ತೋರಿಸ್ಕೊಡ್ತಾ ಇದೆ. ಅಷ್ಟು ಬಿಟ್ರೆ ಇನ್ನೇನು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ. ಮನೆ ದೇವ್ರ ಸೇವೆ ಒಂದು ದಿನ ಅಲ್ಲಿ ಇದ್ಬಿಟ್ಟು ಮಾಡ್ಕೊಂಡು ಬಾಪ, ಆಮೇಲೆ ಸಿಗಿ ಮಾತಾಡ್ತೀನಿ. ಒಳ್ಳೇದಾಯ್ತು. ಓಕೆ, ಧನ್ಯವಾದಗಳು ರೇವಣ್ಣ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ನಾಗರಾಜ್ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ನಾಗರಾಜ್. ಶುಭೋದಯ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ, ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಅವರ ಹುಟ್ಟಿದ ದಿನಾಂಕ ಹಾಗೆ ಸಮಯವನ್ನ ತಿಳಿಸಿ, ಗುರೂಜಿ ಇದ್ದಾರೆ, ಮಾತನಾಡಿ. 21/7/1988 ಮಧ್ಯಾಹ್ನ 1:52. ಯಾರ್ದಿದು? ನನ್ನ ಮಗಂದು ಸರ್. 1988. 1988 ಮಧ್ಯಾಹ್ನ 1:52. ಆಯ್ತು, ಏನ್ ವಿಚಾರ ಇತ್ತು? ವಿಚಾರ ಅಂದ್ರೆ ಅವನು ತುಲಾ ಲಗ್ನ ಕನ್ಯಾ ರಾಶಿ. ಈ ಗುರುದಶೆ ಅವನಿಗೆ 8ನೇ ಮನೇಲಿದೆ. ಈ ಗುರುದಶೆಯಲ್ಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ. ಅವನು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ವಿದೇಶಕ್ಕೆ ಹೋದ, ಅಲ್ಲಿ ಕೆಲಸ ಸಿಗ್ತಾ ಇಲ್ಲ. ಈಗ ಅವನಿಗೆ ಶೇರ್ ಮಾರ್ಕೆಟ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದಾನೆ, ಕೆಲಸ ಸಿಗ್ಲಿಲ್ಲ ಅಂತ. ಈ ಶನಿದಶೆ 2027 ಬರುತ್ತಂತೆ, ಆವಾಗ ಒಳ್ಳೆ ಉತ್ತಮ ಸ್ಥಿತಿ ಆಗತ್ತೆ ಅಂತ ಹೌದಾ ಅಂತ ಕೇಳ್ಬೇಕಾಗಿತ್ತು. ಒಂದು ವಿಚಾರ ಹೇಳ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನೀವಿಷ್ಟೊತ್ತು ಮಾತಾಡಿದ್ದು ಪರಾಶರ ಪದ್ಧತಿಯ ಜ್ಯೋತಿಷ್ಯ ಭಾಗ, ಆಯ್ತಾ? ಹೌದು ಹೌದು ಹೌದು. ನಾನು ನಿಮ್ಮ ಹತ್ರ ಇಷ್ಟು ವರ್ಷದಿಂದ ಮಾತಾಡ್ತಾ ಇರೋದು ನಾಡಿ ಜ್ಯೋತಿಷ್ಯ ಭಾಗ. ನಾಡಿ ಜ್ಯೋತಿಷ್ಯದಲ್ಲಿ ದಶಾಭುಕ್ತಿಗಳನ್ನು ಉಪಯೋಗಿಸೋದಿಲ್ಲ.
ನಾಡಿ ಸಿಸ್ಟಮ್, ನಾಡಿ ಜ್ಯೋತಿಷ್ಯದ ಪ್ರಕಾರ ಈ ಜಾತಕ ನೋಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಇವರ ಜಾತಕದ ಸೂರ್ಯನ ಮೇಲೆ ಮತ್ತೆ ಕೇತುವಿನ ಮೇಲೆ, ಅರ್ಥ ಆಗ್ತಾ ಇದೆಯಾ? ಯಾಕೆ ಇಷ್ಟು ಬಿಡಿಸಿ ಮಾತಾಡ್ತಾ ಇದ್ದೀನಿ ಅಂದರೆ, ನೀವು ಲಗ್ನದ ಬಗ್ಗೆ ಮಾತಾಡಿದ್ರಿ, ದಶಾಭುಕ್ತಿ ಬಗ್ಗೆ ಮಾತಾಡಿದ್ರಿ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಇರುತ್ತೆ ಅಂತ ಮಾತಾಡ್ತಾ ಇದ್ದೀನಿ. ಇವರ ಜಾತಕದ ಕೇತುವಿನ ಮೇಲೆ ಗೋಚಾರದಲ್ಲೂ ಕೇತು ಇರುವಂಥದ್ದು, ಇವರ ಜಾತಕದ ರಾಹುವಿನ ಮೇಲೆ ಗೋಚಾರದಲ್ಲೂ ರಾಹು ಇರುವಂಥದ್ದು ಇವರನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಇರುವಂತಹ ಪರಿಸ್ಥಿತಿ ಇರುತ್ತೆ ಅಂತ ತೋರಿಸ್ಕೊಡುತ್ತೆ. ದಶಾಭುಕ್ತಿ ಪದ್ಧತಿ ನಮಗೆ ಬೇಡ. ರಾಹುಕೇತುವಿನ ಸಂಯೋಗ ಇವರ ಜಾತಕಕ್ಕೆ ಇರುವುದರಿಂದ ಈ ಥರ ಪರಿಸ್ಥಿತಿ ಬರ್ತಾ ಇದೆ ಅನ್ನುವಂಥದ್ದಾಗತ್ತೆ. ಆಯ್ತಾ? ರಾಹುವಿನ ಮೇಲೆ ಗೋಚಾರದ ರಾಹು ಇರೋದ್ರಿಂದ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟು, ಮ್ಯೂಚುವಲ್ ಫಂಡ್ಸು ಅಥವಾ ಬೇರೆ ಯಾವುದೋ ಆ್ಯಪ್ಗಳಲ್ಲಿ ಇನ್ವೆಸ್ಟ್ ಮಾಡುವಂತಹ ಪರಿಸ್ಥಿತಿ ಇವರನ್ನ ಉತ್ತೇಜಿಸುತ್ತಿರುತ್ತೆ ಅನ್ನೋದು ಹೇಳ್ಕೊಡುತ್ತೆ. ಹಾಗಾಗಿ ಅದರಿಂದ ಇವರಿಗೆ ಲಾಭ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಆ ಕೆಲಸ ಇವ್ರಿಗೆ ಅವಶ್ಯಕತೆ ಇಲ್ಲ ಅನ್ನೋದನ್ನು ತಿಳಿಸ್ಬಿಡಿ. ಆಯ್ತಾ? ಓಕೆ, ಧನ್ಯವಾದಗಳು ನಾಗರಾಜ್, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಇನ್ನು ಮನೆಯಲ್ಲಿ ಶಾಂತಿ ಸಂತೋಷ ನೆಲೆಸಿ ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಗುರುಗಳೇ? ಪ್ರತಿದಿನ ನಿಮ್ಮ ಹಿಂದಿನವ್ರು ಏನೇನು ಹೇಳ್ಕೊಟ್ಟಿದ್ರು ಅದನ್ನು ಮಾಡಿ ನೆಮ್ಮದಿಯಾಗಿ ಖಂಡಿತವಾಗ್ಲೂ ಇರ್ಬೋದು. ಅದರ ಜೊತೆಗೆ ನಾನು ಹೇಳ್ಕೊಟ್ಟಿರುವಂಥ ದವಸ ಧಾನ್ಯಗಳ ಡಬ್ಬಿ ಖಾಲಿ ಮಾಡಬಾರ್ದು. ಮತ್ತು ಮನೆಯಲ್ಲಿ ಅಳುವಂಥ ಕೆಲಸಗಳನ್ನು ಬಿಟ್ಬಿಡಿ. ಈ ಥರ ಎಲ್ಲ ಆದ್ರೂ ನಮ್ಮ ರಾಶಿಗೆ ಚೆನ್ನಾಗಿದೆಯಾ ಗುರೂಜಿ ಅಂತ ಕೇಳ್ತಾರಲ್ಲಮ್ಮ, ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ. ಅರ್ಧ ಮುಕ್ಕಾಲು ನಿಮ್ಮ ಕೆಲಸ ಚೆನ್ನಾಗಿ ಆಯಿತು ಅಂತಲೇ ಇಟ್ಕೊಳ್ರಿ, ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ತಪ್ಪು ಕೆಲಸಗಳನ್ನು ಮಾಡಿ ಮನೆ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಅಂತಾರೆ. ಈಗ ಹೊಸ ಟ್ರೆಂಡ್ ಏನು ಶುರುವಾಗಿದೆ ಅಮ್ಮ, ಮನೇಲೆಲ್ಲ ತಾಯಿ ಎಲ್ಲ ಸಿದ್ಧತೆ ಮಾಡಿ ದೇವ್ರಿಗೆ ಮಂಗಳಾರತಿ ಮಾಡಿ ಅದನ್ನು ತೊಗೊಂಡೋಗಿ ಯಾರು ಮಲಗಿರ್ತಾರಲ್ಲ ಅವ್ರಿಗೆ ಬೂಸ್ಬಿಟ್ಟು ಮಂಗಳಾರತಿ ಕೊಡುವಂಥ ಕೆಲಸ ಮಾಡ್ತಾರೆ. ಏನು ಭಯ ಭಕ್ತಿ ಇರುತ್ತಮ್ಮ? ಅಮ್ಮ ಅಷ್ಟೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಇವರೆಲ್ಲ ಮಲಗಿರ್ತಾರೆ ಅಲ್ವಾ? ನಿಮ್ಗೇನು ಗುರುಜಿ, ನಾವು ಮಲಗಿರ್ತೀವಿ, ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಅಲ್ವಾ? ಆ ಥರ ಶಿಫ್ಟ್ ಅವ್ರ ಬಗ್ಗೆ, ಕೆಲಸ ಮಾಡೋರ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು. ಎಲ್ಲ ಚೆನ್ನಾಗಿದ್ದು ಅಮ್ಮ ತಿಂಡಿ ಮಾಡೋ ಟೈಮ್ ಕರೆಕ್ಟಾಗಿ ಎದ್ದೇಳ್ತಾರೆ ಜನ, ಅದೇ ಪೂಜೆ ಮಾಡೋ ಟೈಮ್ಗೆ ಎದ್ದೇಳಕ್ಕಾಗಲ್ವಮ್ಮ? ಹೌದಾ ಅಲ್ವಾ? ಹೌದಾ ಅಲ್ವಾ? ಹಾಗಾಗಿ ನೋಡಿ, ಮನೆಯಲ್ಲಿ ಪೂಜೆ ಮಾಡೋದು ಅಮ್ಮನ ಜವಾಬ್ದಾರಿ, ಮುಗೀತು ಅಂತಲ್ಲ. ಅದಕ್ಕೆ ಏನು ಬೇಕೋ ವ್ಯವಸ್ಥೆ ನೀವು ಮಾಡಿ. ಅದು ವ್ಯವಸ್ಥೆ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ ಅಂದರೆ ಪೂಜೆ ಮಾಡೋ ಸಮಯದಲ್ಲಿ ಮನೆಯಲ್ಲಿ ನಿದ್ದೆ ಮಾಡುವಂಥದ್ದು, ಜಗಳ ಮಾಡುವಂಥದ್ದು ಅಥವಾ ಏನೋ ಒಂದು ನಡೀತಾ ಇರುವಂಥದ್ದು ಏನಾದರೂ ಆಗ್ತಾಯಿದ್ರೆ ಅದು ಮುಗಿದ ನಂತರದಲ್ಲಿ ಪೂಜೆ ಮಾಡಿ. ಇಲ್ವಾ ಅದಕ್ಕಿಂತ ಮುಂಚೆ ಪೂಜೆ ಮಾಡ್ಕೊಳ್ಳಿ. ಅದು ಬಿಟ್ಟು ಎಲ್ಲ ಕೆಲಸ ಒಟ್ಟಿಗೆ ಒಬ್ಬರು ನಿದ್ದೆ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಪೂಜೆ ಮಾಡ್ತಾ ಇರ್ತಾರೆ. ಈ ಥರದ ಕೆಲಸಗಳನ್ನೆಲ್ಲ ಮಾಡಿ ಸಿಂಹರಾಶಿಗೆ ಚೆನ್ನಾಗಿಲ್ಲ, ವೃಷಭ ರಾಶಿಗೆ ಚೆನ್ನಾಗಿಲ್ಲ ಅಂತ ಅನ್ಕೋಬೇಡಿ. ಈ ರೀತಿಯ ಪಾಸಿಟಿವ್ ಎನರ್ಜಿನ ಮನೆ ತುಂಬ ತುಂಬಿಕೊಳ್ಳುವಂಥದ್ದು ನಿಮ್ಮ ಕೈಲೇ ಇದೆ ಅನ್ನುವಂಥದ್ದು ಹೇಳ್ಕೊಟ್ಟಿದ್ದೀನಿ ಈ ಸಂಚಿಕೆಯ ಮುಖಾಂತರ. ಓಕೆ, ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಲ್ಲರಿಗೂ ಒಳ್ಳೆಯದಾಗಲಮ್ಮ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಗುರೂಜಿ ಸಾಕಷ್ಟು ವಿಚಾರವನ್ನು ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಗುರೂಜಿಯೊತ್ತಿಗೆ ಮಾತನಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗುವಂತಹ ಸಂಖ್ಯೆಗೆ ಕರೆ ಮಾಡಬಹುದು. ಗುರೂಜಿಯ ಜೊತೆಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ, ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.